ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ನೀವು ದಿನನಿತ್ಯ ಮೆಟ್ರೋದಲ್ಲಿ ಓಡಾಡ್ತೀರಾ? ಹಾಗಾದ್ರೆ 100% ಈ ನ್ಯೂಸ್ನ ನೀವು ತಿಳ್ಕೊಳ್ಳೇಬೇಕು. ತಪ್ಪು ಮಾಡೋದನ್ನ ಎಲ್ಲೋ ಒಂದ್ ಕಡೆ ಖಂಡಿಸೋದಕ್ಕೋಸ್ಕರ ಆದ್ರೂ ಈ ನಿಯಮ ಬೇಕಾಗತ್ತೆ. ಇಲ್ಲ, ತಪ್ಪು ಮಾಡ್ತಿದ್ದವ್ರಿಗೆ ಈ ನಿಯಮ ಮತ್ತಿನ್ನೊಂದ್ಸಲಿ ತಪ್ಪು ಮಾಡಬಾರ್ದು ಅನ್ನೋದನ್ನ ತಿಳಿಸೋದಕ್ಕಾದ್ರೂ ಈ ವಿಷಯ ಉಪಯುಕ್ತ ಆಗತ್ತೆ. ಯಾಕೆ ಅಂತ ಅಂದ್ರೆ, ಇತ್ತೀಚೆಗೆ ನಮ್ಮ ಮೆಟ್ರೋದಲ್ಲಿ ಸಾಕಷ್ಟು ರೀತಿಯ ವಿಚಾರಗಳು ಬೆಳಕಿಗೆ ಬಂದಿರುವಂಥದ್ದು. ಯಾವೆಲ್ಲ ರೀತಿಯ ವಿಚಾರ? ಸಾಕಷ್ಟು ರೀತಿಯ ಅನುಚಿತವಾಗಿ ನಡ್ಕೊಳ್ತಾ ಇರುವಂತಹ ವಿಚಾರದ ಕುರಿತು, ಅದೇ ರೀತಿಯಾಗಿ ಬೇಜವಾಬ್ದಾರಿತನದಿಂದ ಬೇಕಾಬಿಟ್ಟಿಯಾಗಿ ಮಾತಾಡುವಂತಹ ವಿಚಾರಗಳಾಗಿರ್ಬೋದು. ಸಾಕಷ್ಟು ರೀತಿಯಲ್ಲಿ ಕಿಡಿಗೇಡಿತನ ಅಂತ ಏನಿರುತ್ತಲ್ಲ, ಆ ಎಲ್ಲವೂ ಸಹ ನಮ್ಮ ಮೆಟ್ರೋದಲ್ಲಿ ಸಹ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆಯಾ, ಬಿಡ್ತಾ ಇದೆಯಾ ಅನ್ನೋದನ್ನು ಸಹ ಯೋಚನೆ ಮಾಡದೆ ನಾನಾ ರೀತಿಯ ಒಂದಷ್ಟು ವಿಚಾರಗಳು ನಮ್ಮ ಮೆಟ್ರೋದಲ್ಲಿ ನಡೆದಿತ್ತು. ಇನ್ನು ದೆಹಲಿಗೆ ಹೋಲಿಸ್ಕೊಂಡಾಗ ಎಷ್ಟು ಹದಗೆಟ್ಟಿದೆ ಅಂತ ಹೇಳ್ತಾ ಇದ್ರು, ಅವೆಲ್ಲರೂ ಸಹ ಮೀರಿ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದಲ್ಲಿ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂದವು. ಇನ್ನು ಮೆಟ್ರೋದಲ್ಲಿ ನಿಂತಿರ್ತಾರೆ, ಆದ್ರೂ ಸಹ ಹಿಂದೆಗಡೆ ಜನ ಇದ್ದಾರಾ, ಮುಂದೆ ಜನ ಇದ್ದಾರಾ, ಯಾವನ್ನೂ ಸಹ ಯೋಚನೆ ಮಾಡದೆ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಅವ್ರ ಇಷ್ಟ ಬಂದಂಗೆ ಕೂತ್ಕೊಳ್ಳೋದಾಗಿರ್ಬೋದು, ನಿಂತ್ಕೊಳ್ಳೋದಾಗಿರ್ಬೋದು, ಎಲ್ಲಂದ್ರಲ್ಲಿ ವರ್ಡ್ನ ಯೂಸ್ ಮಾಡೋಕ್ಕೂ ಸಹ ಒಂಥರ ಆಗುತ್ತೆ. ಅದೇ ರೀತಿಯಾಗಿ ಮುಂದೆ ಇರುವಂತಹ ಜನ ಎಷ್ಟು ದೊಡ್ಡವರಿದ್ದಾರೆ, ಚಿಕ್ಕವರಿದ್ದಾರಾ, ಅಥವಾ ಸುತ್ತಮುತ್ತ ಇರೋ ಜನ ಏನ್ ಅನ್ಕೊಳ್ತಾರೆ, ಯಾವೂ ಸಹ ಯೋಚನೆ ಮಾಡದೆ ಕಿಸ್ ಮಾಡಿಕೊಂಡು ಕೈಯಲ್ಲಿ ಕೈ ಇಟ್ಕೊಂಡು ಬೇರೆ ಬೇರೆ ರೀತಿ ಅನುಚಿತವಾಗಿ ನಡೆದಂತಹ ಘಟನೆಗಳು ಸಾಕಷ್ಟು ಬೆಳಕಿಗೆ ಬಂದವು ನಮ್ಮ ಮೆಟ್ರೋದಲ್ಲಿ. ಆದರೆ ಇದೀಗ ನಮ್ಮ ಮೆಟ್ರೋದಲ್ಲಿ ಸಹ ಪ್ರಯಾಣಿಕರಿಗೆ ತೊಂದರೆ ಕೊಡುವಂತಹ ಮತ್ತು ಕಿಡಿಗೇಡಿತನ ಪ್ರದರ್ಶಿಸುವಂತಹ ಸಾರ್ವಜನಿಕರಿಗೆ ಇದೀಗ ಬಿಸಿ ಮುಟ್ಟಿಸೋದಕ್ಕೆ BMRCL ರೆಡಿ ಆಗಿರುವಂತದ್ದು. ಜನವಿಶ್ವಾಸ ಕಾಯ್ದೆ 2026 ಅನ್ವಯ ಮೆಟ್ರೋ ನಿಯಮಗಳಿಗೆ ತಿದ್ದುಪಡಿ ತರಲಾಗ್ತಾ ಇದ್ದು, ಜೂನ್ 19ರಿಂದಲೇ ಪರಿಷ್ಕೃತ ದಂಡದ ಮೊತ್ತವನ್ನ ಜಾರಿಗೆ ತರ್ತಾ ಇದೆ. ಇನ್ನೇನಾದ್ರೂ ಈಗಾಗಲೇ ನಾನು ತಿಳಿಸ್ಕೊಟ್ಟೆ, ಜೂನ್ 19ನೇ ತಾರೀಕಿಂದ ಒಂದಷ್ಟು ಫೈನ್ ಅಮೌಂಟ್ನ ಜಾರಿಗೆ ತರೋದಕ್ಕೆ ಮುಂದಾಗಿದೆ ಅಂತ. ಯಾವ್ದ್ಯಾವ್ದಕ್ಕೆ ಫೈನ್, ಏನ್ ಕೆಲಸ ಮಾಡಿದ್ರೆ ಫೈನ್ ಬೀಳುತ್ತೆ, ಇವೆಲ್ಲನೂ ಸಹ ನೋಡ್ತಾ ಹೋಗೋಣ. ಇದರ ಅನ್ವಯ ಮೆಟ್ರೋ ಒಳಗಡೆ ಊಟ ಮಾಡೋದು, ರೀಲ್ಸ್ ಮಾಡುವಂಥದ್ದು, ಜೋರಾಗಿ ಮ್ಯೂಸಿಕ್ ಹಾಕೊಂಡು ಅಥವಾ ಪ್ರತಿಭಟನೆಗಳಂತಹ ಕೃತ್ಯಗಳ ಮೂಲಕ ಏನಾದ್ರೂ ಮಾಡಿದ್ರೆ, ಈಗಾಗಲೇ ತಿಳಿಸ್ಕೊಟ್ಟೆ, ರೀಲ್ಸ್ ಮಾಡುವಂಥದ್ದಾಗಿರ್ಬೋದು, ಸಾಂಗ್ನ ಜೋರಾಗಿ ಹಾಕೊಳ್ಳೋವಂಥದ್ದಾಗಿರ್ಬೋದು, ಅಥವಾ ಮೆಟ್ರೋ ಒಳಗಡೆ ಊಟ ಮಾಡುವಂಥದ್ದಾಗಿರ್ಬೋದು. ಇನ್ನು ಮೆಟ್ರೋದಲ್ಲಿ ನಿಂತ್ಕೊಳ್ಳೋದಕ್ಕೆ ಜಾಗ ಇರಲ್ಲ, ಕೂತ್ಕೊಂಡು ಬಿಡ್ತಾರೆ ಕೆಳಗಡೆ. ಅಲ್ಲಿ ಸೀಟ್ ಇರಲ್ಲ, ಆಬ್ವಿಯಸ್ಲಿ ಒಂದು ಲಿಮಿಟೆಡ್ ಸೀಟ್ ಅಂತ ಇದೆ, ಆದ್ರೂ ಸಹ ಓವರ್ಲೋಡ್ ಆಗುತ್ತೆ ಮೆಟ್ರೋ. ಬಟ್ ಅದೆಲ್ಲ ಆದಾಗ ಜನ ಏನ್ ಮಾಡ್ತಾರೆ, ನಿಂತ್ಕೊಳ್ಳೋಕ್ಕಾಗದೆ ಕುತ್ಕೊಂಡ್ಬಿಡ್ತಾರೆ. ಆಬ್ವಿಯಸ್ಲಿ ಏನಾದ್ರು ಹೆಲ್ತ್ ಇಶ್ಯೂ ಆಗಿ ಏನಾದ್ರು ಸಡನ್ ಆಗಿ ಏನಾದ್ರು ಆದಾಗ ಕುತ್ಕೊಳ್ಳೋದು ಒಂದು ಕಡೆ ಓಕೆ. ಆದ್ರೆ ಇವಾಗ BMRCL ಹೇಳಿರುವಂತಹ ವಿಚಾರವನ್ನ ನೋಡೋದಾದ್ರೆ, ರೀಲ್ಸ್ ಮಾಡುವಂಥದ್ದಾಗಿರ್ಬೋದು, ಜೋರಾಗಿ ಸೌಂಡ್ ಕೊಡುವಂಥದ್ದಾಗಿರ್ಬೋದು, ಅಥವಾ ಮೆಟ್ರೋದಲ್ಲಿ ಕುತ್ಕೊಂಡು ಊಟ ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಂತ್ಕೊಳ್ಳೋಕ್ಕೂ ಸಹ ಜಾಗ ಇರೋ ಪ್ಲೇಸಲ್ಲಿ ನೀವು ಕುತ್ಕೊಳ್ಳೋವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಸಹ ಖಂಡಿಸಿ ಈ ತರ ಏನಾದ್ರು ಮಾಡಿದ್ರೆ ಫೈನ್ ಹಾಕುವಂತಹ ಒಂದಷ್ಟು ವಿಚಾರವನ್ನ ಇದೀಗ ತಿಳಿಸಿರುವಂಥದ್ದು. ಎಷ್ಟೆಷ್ಟು ಫೈನ್ ಅಂತ ನೋಡೋದಾದ್ರೆ, ಕನಿಷ್ಠ 2,500ರಿಂದ 10,000 ರೂಪಾಯಿ ಹಾಗೂ ಈ ಮಟ್ಟದಲ್ಲಿ ಅಂದ್ರೆ ಸರಿಸುಮಾರು 25,000 ರೂಪಾಯಿವರೆಗೂ ಸಹ ದಂಡವನ್ನ ವಿಧಿಸಲಾಗುತ್ತೆ ಅನ್ನುವಂತಹ ಮಾತನ್ನ ಇದೀಗ ಮೆಟ್ರೋ ಹೇಳಿರುವಂತದ್ದು. ಇನ್ನು ಪ್ರಮುಖವಾಗಿ ಈ 25,000 ರೂಪಾಯಿ ದಂಡ ಏನಕ್ಕೆ ಅಂತ ನೋಡೋದಾದ್ರೆ, ಟ್ರ್ಯಾಕಿಂಗ್ ಅಲ್ಲಿ ಇಳಿಯುವಂತದ್ದಾಗಿರುತ್ತೆ, ಅಥವಾ ಎಲ್ಲೋ ಟಿಕೆಟ್ ತಗೊಂಡಿರ್ತಾರೆ, ಎಲ್ಲೋ ಇಳಿತಾರೆ. ಇವೆಲ್ಲವನ್ನೂ ಸಹ ತಪ್ಪು, ಇವೆಲ್ಲವನ್ನೂ ಸಹ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಇದೀಗ ಏನಾದ್ರು ಈ ರೀತಿ ಕಂಡು ಬಂದಾಗ, ಅಥವಾ ಟಿಕೆಟ್ಗಳನ್ನ ಫೇಕ್ ಮಾಡಿ ಯೂಸ್ ಮಾಡ್ತಾರೆ, ಈ ರೀತಿ ಸಾಕಷ್ಟು ಪ್ರಕರಣಗಳು ಸಹ ಇದೀಗ ಕಂಡು ಬಂದಿರುವಂಥದ್ದು. ಇವೆಲ್ಲವನ್ನು ಸಹ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಈ ರೀತಿ ಅಂದ್ರೆ ಟಿಕೆಟ್ಗಳನ್ನ ಫೇಕ್ ಮಾಡುವಂಥದ್ದಾಗಿರ್ಬೋದು, ಟ್ರ್ಯಾಕ್ಗಳನ್ನ ಬದಲಾವಣೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಎಲ್ಲೋ ಇಳಿಬೇಕಾದವ್ರು ಎಲ್ಲೋ ಇಳಿದು ಎಲ್ಲೋ ಹೋಗುವಂಥದ್ದಾಗಿರ್ಬೋದು, ಇವೆಲ್ಲವೂ ಸಹ ಏನಾದ್ರು ಕಂಡು ಬಂತು ಅಂತ ಅಂದ್ರೆ 25,000 ರೂಪಾಯಿ ದಂಡವನ್ನ ವಿಧಿಸಲಾಗ್ತಾ ಇದೆ. ಒಟ್ಟಾರೆ ಲೌಡ್ ಮ್ಯೂಸಿಕ್, ಊಟ ಮಾಡುವಂಥದ್ದು, ಅಥವಾ ರೀಲ್ಸ್, ಮೆಟ್ರೋ ಸ್ಟೇಷನ್ ಅಲ್ಲೇ ರೀಲ್ಸ್ ಮಾಡೋದಕ್ಕೆ ಬಿಡಲ್ಲ. ಇನ್ನು ಮೆಟ್ರೋ ಒಳಗಡೆ ರೀಲ್ಸ್ ಮಾಡಿದ್ರೆ ಖಂಡಿತವಾಗೂ ಅದು ಅಫೆನ್ಸ್ ಆಗುತ್ತೆ, ಅದರ ವಿರುದ್ಧ ಫೈನ್ ಕೂಡ ದಾಖಲಾಗುತ್ತೆ. ಒಟ್ಟಾರೆಯಾಗಿ ಈ ಎಲ್ಲಾ ರೀತಿಯ ಪರಿಷ್ಕರಣೆಗಳು, ಈ ಎಲ್ಲಾ ರೀತಿಯ ನಿಯಮಗಳು ಜೂನ್ 19ರಿಂದ ಪರಿಷ್ಕೃತವಾಗಿ
ದಂಡವನ್ನ ವಿಧಿಸುತ್ತೆ, ಎಲ್ಲವೂ ಸಹ ಜಾರಿಗೆ ಬರುತ್ತೆ ಅಂತ ಇದೀಗ BMRCL ಜನವಿಶ್ವಾಸಿ ಕಾಯ್ದೆ 2026 ಅನ್ವಯ ಇದೀಗ ಮೆಟ್ರೋ ನಿಯಮಗಳನ್ನ ತಿದ್ದುಪಡಿ ಮಾಡಿ ಈ ಎಲ್ಲಾ ನಿಯಮವನ್ನ ಇದೀಗ ಜಾರಿಗೆ ತರೋದಕ್ಕೆ ಮುಂದಾಗಿರುವಂತದ್ದು. ಇನ್ನು ಕೇರ್ಫುಲ್ ಆಗಿರಿ. ಮೆಟ್ರೋದಲ್ಲಿ ಇದು ನಮ್ಮ ಅಪ್ಪನ ಮನೆ ಅಥವಾ ನಮ್ಮ ಮಾವನ ಮನೆ ಅಂತ ಅನ್ಕೊಂಡು ಬೇಕಾಬಿಟ್ಟಿಯಾಗಿ ನಡ್ಕೊಳ್ತಾ ಇದ್ದಂತಹ ಜನ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಇನ್ನು ಇವೆಲ್ಲವೂ ಸಹ ಕಂಡು ಬಂದಾಗ ತಪ್ಪು ಅಂತ ವಿಧಿಸೋದಕ್ಕೆ, ತಪ್ಪು ಅಂತ ಹೇಳೋದಕ್ಕೆ ಯಾರು ಸಹ ಹಿಂಜರಿಯುವಂತಹ ಅವಶ್ಯಕತೆ ಇಲ್ಲ. ಇವೆಲ್ಲವೂ ಸಹ ಮೆಟ್ರೋ ಅಧಿಕಾರಿಗಳಿಗೆ ತಿಳಿಸ್ಬೋದು. ಇನ್ನು BMRCL ಅದರದೇ ಆದಂತಹ ಆ್ಯಪ್ಗಳಿರ್ತವೆ, ಅದ್ರ ಮೂಲಕನೂ ಸಹ ನೀವು ಕಂಪ್ಲೇಂಟ್ನ ರೇಸ್ ಮಾಡ್ಬೋದು. ಸಾಕಷ್ಟು ರೀತಿಯ ವಿಚಾರಗಳನ್ನ ನೀವು ಹಂಚ್ಕೋಬಹುದು. ಒಟ್ಟಾರೆಯಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಬಹಳ ಉತ್ತಮ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.